ನಂಗೋಸ್ಕರ ಮೊಬೈಲ್ ಕೊಡಿಸ್ದೆ. ಅದಕ್ಕೆ ಅದೇ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಡು ನಾನು ನಿಂಗೋಸ್ಕರ ಸ್ಪೆಷಲ್ ಡಿಶ್ ಮಾಡಿದ್ದೀನಿ. ಏನಂತ ಗೆಸ್ ಮಾಡು. ಹೌದನಮ್ಮ, ಏನು ಮಾಡಿದ್ಯಾ? ಟಂಟಡ ನಿಂಗೋಸ್ಕರ ಕಷ್ಟಪಟ್ಟು ಮಾಡಿರೋದು. ತಿಂದು ರುಚಿ ಹೇಗಿದೆ ಅಂತ ಹೇಳು. ಏನು ಮಗಳೇ ಇದು? ಪಕೋಡ. ಅದು ಕಲರು ಶೇಪು ನೋಡಿದ್ರೆ ಹಾಗೆ ಕಾಣ್ತಾ ಇಲ್ವಲ್ಲ ಮಗಳೇ, ಅದಕ್ಕೋಸ್ಕರ ಹಾಗೆ ಕೇಳಿದೆ ಅಷ್ಟೇ. ಅಪ್ಪ, ಕಲರು ಶೇಪು ಇಂಪಾರ್ಟೆಂಟಾ ಟೇಸ್ಟ್ ಇಂಪಾರ್ಟೆಂಟಾ? ತಿಂದು ಹೇಗಿದೆ ಅಂತ ಹೇಳು. ಹಾ, ಆಗಲಿ. ಆಹಾ, ತುಂಬ ಚೆನ್ನಾಗಿದೆ ಮಗಳೇ. ನೀನು ಇದನ್ನ ತುಂಬಾ ತಾಳ್ಮೆಯಿಂದ ಮಾಡಿದ್ಯಾ ಅನ್ಸುತ್ತೆ. ಅದಕ್ಕೆ ಈ ಎಣ್ಣೆಯಿಂದ ತೆಗೆಯುವಾಗಲೂ ತುಂಬಾ ತಾಳ್ಮೆಯಿಂದ ತೆಗೆದಿದ್ಯಾ ಅಲ್ವಾ? ಅಂದ್ರೆ ಇದು ಹೋಗಿದೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಾ? ಇಂಡೈರೆಕ್ಟ್ ಆಗಿ ಹೇಳೋದು ಏನಿದೆ ಅಮ್ಮ ಇದರಲ್ಲಿ? ಡೈರೆಕ್ಟ್ ಆಗಿ ನೋಡಿದ್ರೆ ಕಾಣ್ತಾ ಇದೆಯಲ್ಲ. ಆದ್ರೆ ನೀನು ಇಂಥದ್ದೊಂದು ಮಾಡಬೇಕು ಅಂತ ಮನಸ್ಸು ಮಾಡಿದ್ಯಲ್ಲ, ಅದೇ ನನಗೆ ಬಹಳ ಖುಷಿ ಕೊಡುವಂಥದ್ದು. ಇನ್ನು ಮುಂದೆ ಈ ಥರದ್ದು ಏನಾದರೂ ಮಾಡಬೇಕು ಅಂದರೆ ಅಮ್ಮನ ಹತ್ರ ಹೇಳಿಸ್ಕೊಂಡು ಮಾಡು. ಆವಾಗ ಪಕೋಡ ಥರನೇ ಇರುತ್ತೆ. ಅರೆ, ಅವಳು ಯಾಕ್ರಿ ಕಲಿಬೇಕು? ಅಡುಗೆ ಮನೆಗೆ ಹೋಗಿ ಒಲೆ ಮುಂದೆ ನಿಂತ್ಕೊಳ್ಳೋ ಹಣೆ ಬರ ಅವಳಿಗೆ ಯಾಕೆ? ಅವಳು ಹೋಗ್ತಾ ಇರೋದು ಅರಮನೆಗೆ, ಅಡುಗೆ ಮನೆಗಲ್ಲ. ಎಂಥ ಅರಮನೆ ಆದರೂ ಅಡುಗೆ ಮನೆ ಇಲ್ಲದೆ ಇರುತ್ತಾ ಕೌಸಲ್ಯ? ಶ್ರೀಮಂತಿಕೆ ಇದೆ ಅಂದ ಮಾತ್ರಕ್ಕೆ ಹೊಟ್ಟೆಗೆ ಅನ್ನ ತಿಂದೆ ಹಣ ತಿನ್ನಕ್ಕಾಗತ್ತಾ? ನೋಡಿ, ಇಂಥ ವೇದಾಂತದ ಮಾತೆಲ್ಲ ನನ್ನ ಮಗಳು ತಲೆ ತುಂಬಬೇಡಿ. ಅವಳು ಅಂತ ಇಂಥವ್ರನ್ನ ಮದುವೆ ಆಗ್ತಿಲ್ಲ. ಜನ ಮದುವೆ ಆಗ್ತಿದ್ದಾಳೆ, ದೊಡ್ಡ ಸ್ಟಾರ್ ಹೋಟ್ಲು ಓನರ್ನ. ಅಲ್ಲಿ ಇವಳಿಗೆ ಕೈಗೊಬ್ಬ ಕಾಲ್ಗೊಬ್ಬ ಆಳಿರುವಾಗ ಇವಳು ಯಾಕ್ರಿ ಹೋಗಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕು? ಆಳು ಕಾಳು ಎಷ್ಟು ಜನ ಬೇಕಾದರೂ ಇರಲಿ ಕೌಸಲ್ಯ, ಆದರೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಕೈಯಾರೆ ಪ್ರೀತಿಯಿಂದ ಮಾಡೋ ತಿಳಿ ಸಾರು ಕೂಡ ಅಮೃತದಷ್ಟು ರುಚಿಯಾಗಿರುತ್ತೆ. ಈ ಮಿಡ್ಲ್ ಕ್ಲಾಸ್ ಬುದ್ಧಿ ನೀವು ಯಾವಾಗ ಬಿಡ್ತೀರೋ ಏನೋ. ಹಾಗೂ ಒಂದು ವೇಳೆ ಇವಳು ಹೋಗೋ ಮನೆಯಲ್ಲಿ ಮನೆಯವರೇ ಅಡುಗೆ ಮಾಡಬೇಕು ಅಂದರೆ ಇದರಲ್ಲ 3 ಜನ ಸೊಸೆಂದಿರೋ, ಅವರು ನನ್ನ ಮಗಳು ಕೇಳಿದ್ದನ್ನೆಲ್ಲ ಮಾಡಿ ಬಡಿಸ್ತಾರೆ ಬಿಡಿ. ಹೌದು, ಅತ್ತೆ ಸೇವೆ ಮಾಡೋದ್ಕಿಂತ ಇನ್ನೊಂದು ಅದೃಷ್ಟದ ಕೆಲಸ ಯಾವ್ದಿದೆ? ಏನಿನ್ನೂ ರೆಡಿನೇ ಆಗಿಲ್ಲ? ಮೇಡಮ್, ನಡೀತಿದೆ. ಇನ್ನೊಂದು 20 ನಿಮಿಷ ಎಲ್ಲ ರೆಡಿ ಆಗಿಬಿಡುತ್ತೆ. ಹೊರಗಡೆ ಎಲ್ಲ ರೆಡಿ ಇದೆ. ಅಲ್ಲ, ಶಾಸ್ತ್ರಕ್ಕೆ ಏನೇನು ಬೇಕೋ ಎಲ್ಲ ಬಂದಾಗಿದೆ. ಬೇಗ ಬೇಗ ಏಜೆ ಬರೋಷ್ಟ್ರಲ್ಲಿ ಎಲ್ಲ ರೆಡಿ ಇರಬೇಕು. ಬೇಗ ಮಾಡ್ರು ಮೇಡಮ್. ಹಾಗೆ ಹುಡುಗಿ ಮನೆಯವ್ರು ಬರೋದಕ್ಕೆ ಕಾರಿನ ವ್ಯವಸ್ಥೆ ಎಲ್ಲ ಮಾಡಿದ್ದೀನಿ. ಪುರೋಹಿತರಿಗೂ ಗಾಡಿ ಕಳಿಸಿದ್ದೀನಿ, ಅವರು ಇನ್ನೇನು ಬಂದ್ಬಿಡ್ತಾರೆ. ಊಟದ ವ್ಯವಸ್ಥೆನೂ ಮಾಡಿದ್ದೀನಿ, ಆದರೆ ನಂದೇ ಊಟ ಆಗಲಿ. ಅಂದರೆ ನೀವು ಕೊಟ್ಟಿರೋ ಕೆಲಸದಲ್ಲಿ 80% ಕೆಲಸ ಎಲ್ಲ ಮುಗಿಸಿದ್ದೀನಿ. ಯಾವುದಕ್ಕೂ ನೀವೊಮ್ಮೆ ಚೆಕ್ ಮಾಡಿ. ಏಜೆ ಸರ್ ಎಂಗೇಜ್ಮೆಂಟ್ಗೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡಿ 5 kg ಕಡಿಮೆ ಆಗಿಬಿಟ್ಟಿದ್ದೀನಿ. ಇನ್ನು ಇವ್ರು ಮದುವೆ ಆಗೋಷ್ಟರಲ್ಲಿ ಈ ಬಾಡಿ ಬೀಡಿ ಸೈಜಿಗೆ ಬಂದರೂ ಡೌಟ್ ಇಲ್ಲ. ಬಾಸು, ಎಲ್ಲ ಕೆಲಸಗಳು ಆಗ್ತಿದೆ ಏಜೆ. ಗುಡ್. ಒಬ್ಬಳೇ ನೋಡ್ಕೊತಾ ಇದೆಯಾ ಅವರಿಬ್ಬರಲ್ಲಿ? ಅದು ಅವರು ಇದೇ ಅರೇಂಜ್ಮೆಂಟ್ಸ್ಗೆ ಓಡಾಡ್ತಿದ್ದಾರೆ ಏಜೆ. ಎಸ್ ಬಾಸ್. ಎಲ್ಲ ಹೋದ್ರು ಇವರಿಬ್ರು? ಅಲ್ಲ, ಈ ದೊಡ್ಡವ್ರ ಲ್ಯಾಂಗ್ವೇಜಲ್ಲಿ ಓಡಾಡೋದು ಅಂದರೆ ಕೆಲಸ ಮಾಡೋದಾ ವಾಕಿಂಗ್ ಮಾಡೋದಾ? ಮನೆಗೆ ಬಂದವ್ರನ್ನ ಒಳಗೆ ಕರೆಯೋ ಅಭ್ಯಾಸ ಇಲ್ವಾ ನಿಮಗೆ? ಬನ್ನಿ ಬನ್ನಿ, ನಮ್ಮ ಮನೆಗೆ ಯಾರೇ ಬಂದರೂ ನಾವು ಆತಿಥ್ಯ ಮಾಡ್ತೀವಿ ಹೊರತು ಅವಮಾನ ಮಾಡಲ್ಲ. ಬನ್ನಿ ಕೂತ್ಕೊಳ್ಳಿ. ಹುಷಾರಮ್ಮ. ನಮಗಂತೂ ತುಂಬ ಖುಷಿ ಆಯಿತು ನೀವು ಬಂದಿದ್ದು. ನಾವು ಬಂದಿದ್ದು ನಿಮಗೆ ಖುಷಿಗಿಂತ ಹೆಚ್ಚಾಗಿ ಆಶ್ಚರ್ಯ ಆಗಿರ್ಬೇಕಲ್ವಾ?
ನಮ್ಮಂಥವ್ರು ನಿಮ್ಮನೆವರೆಗೂ ಬಂದಿರೋದು ನಿಮಗೆ ಕನಸು ಅನ್ನಿಸ್ತಿರ್ಬೇಕೇನೋ. ಛೇ 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 ಛೇ. ಹಾಗೇನಿಲ್ಲ. ಇದು ನಿಮ್ಮ ಅತ್ತೆ ಮನೆ. ಅತ್ತೆ ನೋಡಕ್ಕೆ ಬರೋದು ಹೋಗೋದು ಇದ್ದೇ ಇರುತ್ತಲ್ವಾ? ಹೌದು, ನಾವೀಗ ಬಂದಿದ್ದು ಲೀಲಾನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತಾನೆ. ಅಕ್ಕ, ಲೀಲಾ ಅಲ್ಲ, ಅತ್ತೆ. ಓ ಹೌದಲ್ವಾ? ನೀವು ಮಾತಾಡ್ತಾ ಇರಿ, ಒಂದು ನಿಮಿಷ ಕಾಲ್ ಬರ್ತಾ ಇದೆ. ಅಯ್ಯೋ, ಅಲ್ಯಾಕೆ ಕೂತ್ಕೋತಿದ್ದೀರಾ? ಇಲ್ಲೇ ಬಂದು ಕೂತ್ಕೊಳ್ಳಿ ಅತ್ತೆ. ಅಯ್ಯೋ, ನಿಮ್ ಸೊಸೆ ಎಷ್ಟು ಮುದ್ದ ಕರಿತಾ ಇದ್ದಾಳೆ. ಬಂದು ಕೂತ್ಕೊಮ್ಮ. ಬನ್ನಿ. ನಿಮಗೆ ಅಂತಾನೆ ಇಷ್ಟೊಂದೆಲ್ಲ ಸೀರೆಗಳು ತಂದಿದ್ದೀವಿ. ಇದ್ರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ, ನಿಮಗೆ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕನ್ಸುತ್ತೋ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಸೆಲೆಕ್ಟ್ ಮಾಡೋ ಅಂಥದ್ದು ಏನಿಲ್ಲ. ಯಾವ್ದು ಕೊಡ್ಬೇಕು ಅನ್ಸುತ್ತೋ ಕೊಡಿ. ಅಯ್ಯೋ, ಯಾಕೆ ಹಾಗಂತೀಯ ಮಗಳೇ? ಅವ್ರ ಪ್ರೀತಿಯಿಂದ ನಿನ್ಗೋಸ್ಕರ ಇಷ್ಟೆಲ್ಲ ಸೀರೆಗಳನ್ನ ತಂದಿದ್ದಾರೆ. ನಿನ್ಗೆ ಯಾವ್ದು ಇಷ್ಟನೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ತಾನೇ. ಅವಳು ಹಾಗೇನೆ ಸೆಲೆಕ್ಷನ್ ಮಾಡಿಕೊಂಡು ರೂಢಿ ಇಲ್ಲ ನೋಡಿ. ನೀವು ತೋರಿಸಿ, ನಾನಿದ್ದೀನಲ್ಲ, ನಾನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲೋಡೆ, ಈ ಸೀರೆಗಳಲ್ಲಿ ನಾವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದಾ? ಯಾವ್ದು ಬೇಕಾದ್ರೂ ಅಲ್ಲ, ಎಷ್ಟು ಬೇಕಾದ್ರೂ. ಓ, ಸರಿ ಸರಿ ಸರಿ. ಇಂಥ ಸೀರೆಗಳನ್ನೆಲ್ಲ ಪಾಪ ನೀವು ಮೊದಲನೇ ಸಾರಿ ನೋಡ್ತಿರೋದು ಅನ್ಸುತ್ತೆ ಅಲ್ವಾ? ಯಾಕಮ್ಮ ಹಾಗೆ ಹೇಳ್ತೀರಾ? ನಾನು ಹಾಲುಂಡ ತವರಿಂದ ಹಿಡಿದು ಆಪ್ತ ಮಿತ್ರದವರೆಗೂ ಎಂತೆಂಥ ಸೀರೆ ನೋಡಿಲ್ಲ. ಇದು ಯಾವ ಲೆಕ್ಕ? ನಿಮಗೆ ಗೊತ್ತಾ, ಆಪ್ತ ಮಿತ್ರದಲ್ಲಿ ಸೌಂದರ್ಯ ಉಡ್ತಾಳಲ್ಲ, ಆ ಸೀರೆನ ತಗೊಳಕ್ಕೆ ಕ್ಯೂನಲ್ಲಿ ನಿಂತು 1000ಕ್ಕೆ 2 ಸೀರೆ ಥರ 4 ಸೀರೆ ತಗೊಂಡಿದ್ದೀನಿ. 1000ಕ್ಕೆ 2 ಹಾಕಿ ಸಿಗೋ ಸೀರೆ ಅಲ್ಲ ಇದು. 1,00,000 2 ಲಕ್ಷ ರೂಪಾಯಿ ಸೀರೆ ಇದು. ಆವಾಗಿನ ಆಪ್ತ ಮಿತ್ರ ಕಾಲದಲ್ಲ, ಇವಾಗಿನ ರಾಬರ್ಟ್ ಕಾಲದ್ದು.